Hi everyone, welcome back dear SSLC students. In this video, we are going to learn essay on air pollution for SSLC students. ಸೊ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಮಿತ್ರರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಸ್ಸೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಎಸ್ಸೆನಲ್ಲಿ ಯಾವ ಟಾಪಿಕ್ ಅಂತ ನೀವು ನೋಡೋದಾದ್ರೆ ಇಲ್ಲಿ ಏರ್ ಪೊಲ್ಯೂಷನ್ ಅನ್ನುವಂಥ ಟಾಪಿಕ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಏರ್ ಪೊಲ್ಯೂಷನ್ ಅಂದರೆ ನಾವು ಕನ್ನಡದಲ್ಲಿ ವಾಯು ಮಾಲಿನ್ಯ ಅಂತ ಏನು ಹೇಳ್ತೇವೆ. ಸೊ ಈ ಒಂದು ವಿಷಯದ ಮೇಲೆ ಅಂದರೆ ಎಸ್ಸೆ ಅಂತ ಬಂದಾಗ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಅನ್ನುವಂಥದ್ದು ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದು ಉಂಟು. ಸೊ ಆ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಾವು ಇವತ್ತು ಏರ್ ಪೊಲ್ಯೂಷನ್ ಅನ್ನುವಂಥ ಟಾಪಿಕನ್ನು ಡಿಸ್ಕಸ್ ಮಾಡ್ತಿದ್ದೇವೆ. ಓಕೆ, ಸೊ ಮೊದಲಿಗೆ ನಾವು ಯಾವುದೇ ಒಂದು ಎಸ್ಸೆಯನ್ನು ಬರಿಬೇಕಾದ್ರೆ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಅದೇ ಯಾವುದಂದರೆ ಮೊದಲಿಗೆ ಇಂಟ್ರೊಡಕ್ಷನ್ ಅನ್ನುವಂಥದ್ದು ಇರಬೇಕು. ಸೊ ಅದಾದ ಬಳಿಕ ಏನು ಮಾಡಬೇಕು, ನಾವು ಕನ್ನಡದಲ್ಲಿ ಏನು ಪೀಠಿಕೆ ಅಂತ ಹೇಳ್ತೀವಿ, ಸೊ ಹಂಗಿಲ್ಲಿ ನಾವು ಇಂಟ್ರೊಡಕ್ಷನನ್ನು ಕೊಡ್ತೀವಿ. ಸೊ ಅದಾದ ಬಳಿಕ ಕಾಸಸ್ ಆಫ್ ಏರ್ ಪೊಲ್ಯೂಷನ್ ಅಂದರೆ ಈ ಏರ್ ಪೊಲ್ಯೂಷನ್ಗೆ ಕಾರಣಗಳು ಯಾವುವು ಅಂತಕ್ಕಂಥ ಅಂಶಗಳನ್ನು ಕೂಡ ನಾವು ಬರಿಬೇಕಾಗ್ತದೆ. ಅದಾದ ಬಳಿಕ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಅಂತ ನಾವು ಹೇಳ್ತೇವೆ. ಸೊ ಈ ಏರ್ ಪೊಲ್ಯೂಷನ್ನಿಂದ ಯಾವ ರೀತಿಯಾದಂಥ ಪರಿಣಾಮಗಳು ಆಗ್ತವೆ ಅನ್ನುವಂಥದ್ದು ಕೂಡ ನಾವು ಬರಿಬೇಕು, ಹೌದಿಲ್ಲ? ಸೊ ಅಂದಾಗ ಮಾತ್ರ ನಮಗೆ ಇಲ್ಲಿ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡ್ದಂಗೆ ಆಗುತ್ತೆ. ಆ ಮೂಲಕ ನಾವು ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡಲಿಕ್ಕೆ ಆಗುತ್ತೆ, ಹೌದಲ್ಲ? ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಸೊಲ್ಯೂಷನನ್ನು ನೋಡ್ತೇವೆ. ಅಂದರೆ ಈ ಒಂದು ಏರ್ ಪೊಲ್ಯೂಷನ್ ಏನೇ ಎಫೆಕ್ಟ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದಾದ ಬಳಿಕ ಈ ಸೊಲ್ಯೂಷನ್ ಅಂದರೆ ಏನು, ಯಾವ ರೀತಿ ಪರಿಹಾರಗಳನ್ನು ನಾವು ಕಂಡುಕೋಬಹುದು ಅನ್ನೋದನ್ನು ನಾವು ನೋಡ್ತೇವೆ. ಸೊ ಅದಾದ ಬಳಿಕ ಕೊನೆಗೆ ನಾವು ನೋಡುವಂಥದ್ದೇ ಕನ್ಕ್ಲೂಷನ್. ಸೊ ಕನ್ಕ್ಲೂಷನ್ ಅಂದರೆ ನಾವು ಕನ್ನಡದಲ್ಲಿ ಉಪಸಂಹಾರ ಅಂತ ಹೇಳ್ತೀವಿ. ಸೊ ಈ ರೀತಿ ಈ ಪ್ರಮುಖ ಅಂಶಗಳನ್ನು ನಾವು ಈ ರೀತಿ ಹೆಡ್ಡಿಂಗನ್ನು ಹಾಕ್ಕೊಂಡ್ಬಿಟ್ಟು ನೀವು ಬರೆದಿದ್ದೇ ಆದರೆ ಖಂಡಿತವಾಗಿ ನೀವು ಎಕ್ಸಾಮಲ್ಲಿ 4 ಅಂಕಗಳನ್ನು ಸ್ಕೋರ್ ಮಾಡ್ಬೋದಾಗಿದೆ ಸ್ಟೂಡೆಂಟ್ಸ್. ಸೊ ನಾವೀಗ ಒಂದೊಂದಾಗಿ ಅಂದರೆ ಒಂದೊಂದೇ ಅಂಶಗಳನ್ನು ನಾವೀಗ ಡೀಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ನೋಡಿರಿ, ಮೊದಲಿಗೆ ಇಲ್ಲಿ ಇಂಟ್ರೊಡಕ್ಷನನ್ನು ನಾವು ನೋಡೋದಾದರೆ ಇಂಟ್ರೊಡಕ್ಷನಲ್ಲಿ ನಾವು ಏನಂತ ನೋಡ್ತೀವಿ ಅಂದರೆ ನೋಡಿರಿ, ಏರ್ ಈಸ್ ಎಸೆನ್ಸಿಯಲ್ ಫಾರ್ ಲೈಫ್ ಆನ್ ಅರ್ತ್ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಈ ಏರ್ ಅಥವಾ ಗಾಳಿ ಅನ್ನುವಂಥದ್ದು ಏನಪ್ಪ ಅಂದರೆ ಇಲ್ಲಿ ಈ ಭೂಮಿ ಮೇಲೆ ವಾಸಿಸೋದಕ್ಕೆ ಅತ್ಯಂತ ಅವಶ್ಯಕವಾದಂಥ ಒಂದು ಅಂಶವಾಗಿದೆ ಅಂತ ನಾವು ನೋಡ್ತೇವೆ. ಸೊ ನೆಕ್ಸ್ಟ್ ನೋಡೋದಾದರೆ ನೋಡ್ರಿ, ಇಟ್ ಈಸ್ ಅ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಈಸ್ ಅವೈಲೇಬಲ್ ಅಬೆಂಡೆಂಟ್ಲಿ ಅಂತ ಹೇಳ್ತೇವೆ. ಅಂದರೆ ಇದೊಂದು ನ್ಯಾಚುರಲ್ ಸೋರ್ಸ್ ಆಗಿದೆ, ಅಂದರೆ ಇದೊಂದು ಸ್ವಾಭಾವಿಕವಾದಂಥ ಒಂದು ಸೋರ್ಸ್ ಆಗಿದೆ. ಜೊತೆಗೆ ಅಬೆಂಡೆಂಟ್ಲಿ ಅಂದರೆ ಹೇರಳವಾಗಿ ಸಿಗುವಂಥ ಒಂದು ಸ್ವಾಭಾವಿಕವಾದಂಥ ಒಂದು ಸಂಪನ್ಮೂಲ ಆಗಿದೆ. ಯಾವುದು? ಗಾಳಿ ಅನ್ನುವಂಥದ್ದು. ನೋಡ್ರಿ, ಏರ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಲಿವಿಂಗ್ ಆರ್ಗನ್ಸ್ ಫಾರ್ ದರ್ ಸರ್ವೈವಲ್ ಜಸ್ಟ್ ಲೈಕ್ ವಾಟರ್ ಅಂತ ಹೇಳ್ತೇವೆ. ಅಂದರೆ ಈ ಗಾಳಿ ಅನ್ನುವಂಥದ್ದು ಯಾವ ರೀತಿ ಅಂದರೆ ಈ ಎಲ್ಲ ಜೀವರಾಶಿಗಳಿಗೆ ಯಾವ ರೀತಿ ನೀರು ಅನ್ನುವಂಥದ್ದು ಮುಖ್ಯನೋ ಅದೇ ರೀತಿಯೇ ಈ ಗಾಳಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ ಹೇಳ್ತೇವೆ. ನೆಕ್ಸ್ಟ್, ಏರ್ ಪೊಲ್ಯೂಷನ್ ಈಸ್ ಮೋಸ್ಟ್ ನೋಡಿರಿ, ಏರ್ ಪೊಲ್ಯೂಷನ್ ಈಸ್ ದ ಮೋಸ್ಟ್ ಸೀರಿಯಸ್ ಪ್ರಾಬ್ಲಮ್ ಆಫ್ ದ ಕರೆಂಟ್ ಟೈಮ್ ಅಂತ ಹೇಳ್ತೇವೆ. ಸೊ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ವಾಯು ಮಾಲಿನ್ಯ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅಂದರೆ ಒಂದು ಅತ್ಯಂತ ಸೀರಿಯಸ್ ಅಂತ ಅತ್ಯಂತ ಒಂದು ಶೋಚನೀಯಮಯವಾದಂಥ ಒಂದು ಸಮಸ್ಯೆಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತೇವೆ. ನೋಡ್ರಿ, ಇಟ್ ಕ್ಯಾನ್ ಅಫೆಕ್ಟ್ ಹ್ಯೂಮನ್ಸ್, ಅನಿಮಲ್ಸ್, ಕ್ರಾಪ್ಸ್ ಆ್ಯಂಡ್ ದ ಕ್ಲೈಮೇಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಏರ್ ಪೊಲ್ಯೂಷನ್ ಅನ್ನುವಂಥದ್ದು ಇವತ್ತಿನ ದಿವಸ ಈ ಒಂದು ಅನಿಮಲ್ಸ್ಗಳ ಮೇಲೆ, ಹ್ಯೂಮನ್ಸ್ ಅಂದರೆ ಮನುಷ್ಯರ ಮೇಲೆ, ಮತ್ತು ಬೆಳೆಗಳ ಮೇಲೆ ಮತ್ತು ಈ ವಾತಾವರಣದ ಮೇಲೆ ಸಾಕಷ್ಟು ಒಂದು ಪರಿಣಾಮವನ್ನು ಬೀರ್ತಿರ್ತಕ್ಕಂಥ ಒಂದು ಸೀರಿಯಸ್ ಆಗಿರುವಂಥ ಒಂದು ಪ್ರಾಬ್ಲಮ್ ಆಗಿದೆ ಅಂತ ನಾವು ಈ ರೀತಿಯಾಗಿ ಇಂಟ್ರೊಡಕ್ಷನ್ನ ಬರಿಬೇಕಾಗ್ತದೆ ಸ್ಟೂಡೆಂಟ್ಸ್. ಸೊ ಅದಾದ ಬಳಿಕ ಕಾರಣಗಳನ್ನು ನೋಡೋಣ. ಅಂದರೆ ಈ ಕಾಜಸ್ಸನ್ನು ನಾವೀಗ ನೋಡ್ತಾ ಹೋಗ್ತೇವೆ. ಕಾಜಸ್ಸಲ್ಲಿ ಏನಿದೆ ನೋಡಿ, ಬರ್ನಿಂಗ್ ಆಫ್ ಫಾಸಲ್ ಫ್ಯೂಲ್, ಫೈರ್ ವುಡ್ ಅಂತ ಹೇಳ್ತೇವೆ. ಅಂದರೆ ಈ ಒಂದು ಇಲ್ಲಿ ಫಾಸಲ್ ಅಂತ ನಾವು ನೋಡೋದಾದ್ರೆ, ಫಾಸಲ್ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ ಅಂದರೆ ಈ ಪಳಿಬಳಿಕೆಗಳು ಅಂತ ಹೇಳ್ತೀವಿ. ಸೊ ಪಳಿಬಳಿಕೆ ಅಂದರೆ ಫಾರ್ ಎಕ್ಸಾಂಪಲ್ ಪಳಿಬಳಿಕೆಯಿಂದ ಸಿಗುವಂಥ ಇಂಧನಗಳನ್ನು ನಾವು ಸುಡೋದ್ರಿಂದ ಆಗಿರ್ಬೋದು, ಅಥವಾ ಕಟ್ಟಿಗೆಗಳನ್ನು ಸುಟ್ಟು ನಾವು ಇಂಧನವನ್ನು ಪಡೆದುಕೊಳ್ಳೋದಾಗಿರ್ಬೋದು. ಸೊ ಅದರಿಂದ ಏನಾಗ್ತದೆ ಅಂದರೆ ಇಲ್ಲಿ ಸಾಕಷ್ಟು ಏರ್ ಪೊಲ್ಯೂಷನ್ ಆಗ್ತದೆ ಅಂತ ನಾವು ನೋಡ್ತೇವೆ. ಸೊ ನೆಕ್ಸ್ಟ್, ಸ್ಮೋಕ್ ರಿಲೀಸ್ಡ್ ಫ್ರಮ್ ಫ್ಯಾಕ್ಟ್ರೀಸ್. ಸೊ ಫ್ಯಾಕ್ಟ್ರಿಗಳಿಂದ ಹೊರಸೂಸುವಂತಹ ಈ ಒಂದು ಹೊಗೆಗಳಿಂದ ಕೂಡ ನಾವು ಏರ್ ಪೊಲ್ಯೂಷನ್ಗೆ ಕಾರಣವಾಗೋದನ್ನು ನೋಡ್ತಾ ಇದ್ದೇವೆ. ಹಾಗೆಯೇ
vehicles, burning of garbage, deforestation, ಸ್ಮೋಕಿಂಗ್ ಆರ್ ದ ಮ್ಯಾನ್ ಕಾಸ್ಡ್ ರೀಸನ್ಸ್ ಅಂತ ನಾವು ನೋಡ್ತೇವೆ. ಅಂದರೆ ಇಲ್ಲಿ ಮನುಷ್ಯನಿಂದ ಈ ಏರ್ ಪೊಲ್ಯೂಷನ್ಗೆ ಕಾರಣವಾಗುವಂಥ ಅಂಶಗಳಲ್ಲಿ ನಾವು ಇಲ್ಲಿ ಬರ್ನಿಂಗ್ ಆಫ್ ಫಾಸಲ್ ಫೈರ್ವುಡ್, ಆಮೇಲೆ ಸ್ಮೋಕ್ ರಿಲೀಸ್ ಫ್ಯಾಕ್ಟ್ರಿ, ಅಂದರೆ ಫ್ಯಾಕ್ಟ್ರಿಯಿಂದ ರಿಲೀಸ್ ಆಗುವಂಥ ಸ್ಮೋಕ್ ಆಗಿರ್ಬೋದು, ಅಂದರೆ ಈ ಒಂದು ಗಾಳಿ ಆಗಿರ್ಬೋದು, ಅಂದರೆ ಯಾವ ರೀತಿ ಗಾಳಿ ಕಾರ್ಬನ್ ಡೈಆಕ್ಸೈಡ್ನಿಂದ ಕೂಡಿರುವಂಥ ಗಾಳಿ, ಜೊತೆಗೆ ಬರ್ನಿಂಗ್ ಗಾರ್ಬೇಜ್, ಅಂದರೆ ಗಾರ್ಬೇಜ್ ಅಂದ್ರೆ ಈ ಕಸದ ರಾಶಿಯನ್ನು ಏನು ಅಲ್ಲಲ್ಲಿ ಸುಡೋದನ್ನು ನಾವು ನೋಡ್ತಿರ್ತೇವೆ, ಅದರಿಂದ ಕೂಡ ಏರ್ ಪೊಲ್ಯೂಷನ್ ಆಗುತ್ತೆ. ಡಿಫಾರೆಸ್ಟೇಷನ್ ಅಂದರೆ ಅರಣ್ಯೀಕರಣವನ್ನು ನಾವೇನು ಮಾಡೋದು, ನಾಶ ಮಾಡೋದು, ಅಂದರೆ ಅರಣ್ಯವನ್ನು ನಾಶ ಮಾಡೋದ್ರಿಂದ ಕೂಡ ನಮಗೆ ಏರ್ ಪೊಲ್ಯೂಷನ್ ಆಗ್ತದೆ. ಸೊ ಅದೇ ಹೆಂಗಂತ ನೀವು ಅಂದ್ಕೊಳ್ತಿರ್ಬೋದು. ಯಾವ ರೀತಿ ಅಂದರೆ ಈ ನಾವು ಪೊಲ್ಯೂಷನ್ನ ಮಾಡಿದಾಗ ಅರಣ್ಯ ಜಾಸ್ತಿ ಇದ್ದರೆ, ಅರಣ್ಯ ಸಂಪತ್ತು, ಅಲ್ಲಿ ಆ ಪೊಲ್ಯೂಷನ್ ಆಗಿರುವಂತಹ ಗಾಳಿ ಅಥವಾ ಮಲಿನವಾದಂಥ ಗಾಳಿ ಮರಗಳು ಹೀರ್ಕೊಂಡು ಏನು ಮಾಡ್ತವೆ, ನಮಗೆ ಒಳ್ಳೆಯ ಆಮ್ಲಜನಕವನ್ನು ಕೊಡ್ತವೆ. ಸೊ ಅವುಗಳಿಲ್ಲದೆ ಹೋದರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿಬಿಟ್ಟು ಏನಾಗ್ತದೆ, ಈ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಮಾಲಿನ್ಯಕ್ಕೆ ಕಾರಣ ಆಗ್ತದೆ ಅಂತ ನಾವು ನೋಡ್ತೇವೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಇವು ಎಲ್ಲ ಕಾರಣಗಳು ಯಾವುದು, ಫ್ಯಾಕ್ಟ್ರಿಗಳಿಂದ ಬರುವಂಥ ಹೊಗೆ ಆಗಿರ್ಬೋದು, ಮತ್ತು ಈ ಒಂದು ಮಾನವನು ಈ ಪಳವಳಿಕೆಯನ್ನು ಬಳಸ್ಕೊಂಡು ಮರದ ತುಂಡುಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಮಾಲಿನ್ಯವನ್ನು ಮಾಡ್ತಿದ್ದಾನೆ, ಗಾರ್ಬೇಜ್ಗಳನ್ನ ಯಾವ ರೀತಿಯಾಗಿ ಗಾರ್ಬೇಜ್ನ ಕಸಕಡ್ಡಿಗಳನ್ನ ಸುಟ್ಬಿಟ್ಟು ಯಾವ ರೀತಿಯಾಗಿ ಮಾಲಿನ್ಯಕ್ಕೆ ಕಾರಣವಾಗ್ತಿದ್ದಾನೆ. ಸೊ ಎಲ್ಲ ಅಂಶಗಳು ಮಾನವನಿಂದ ಉಂಟಾಗುವಂಥ ಮಾಲಿನ್ಯಕ್ಕೆ ಕಾರಣ ಆಗ್ತವೆ ಅಂತ ನಾವು ನೋಡ್ತೇವೆ. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ಇಲ್ಲಿ ನ್ಯಾಚುರಲ್ ಕಾಸಸ್ಗಳು ಕೂಡ ನಾವು ನೋಡ್ಬೋದು. ನ್ಯಾಚುರಲ್ ಕಾಸಸ್ಗಳು ಯಾವುವು ಅಂದರೆ ನೋಡಿರಿ, ಆಲ್ಕ್ಯಾನಿಕ್ ಎರಪ್ಷನ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ಈ ಜ್ವಾಲಾಮುಖಿ ಹೊರಸೂಸುವಂತಹ ಕಾರ್ಬನ್ ಡೈಆಕ್ಸೈಡ್ನಿಂದ, ಅಂದರೆ ಈ ಒಂದು ಜ್ವಾಲಾಮುಖಿ ಆದಾಗ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊರಸೂಸ್ತದೆ. ಸೊ ಆಗ ಸಾಕಷ್ಟು ಜ್ವಾಲಾಮುಖಿ ಪರಿಣಾಮವಾಗಿ ಸಾಕಷ್ಟು ಮಾಲಿನ್ಯವನ್ನು ಈ ಒಂದು ಗಾಳಿಯಲ್ಲಿ ಆಗ್ತದೆ ಅಂತ ನಾವು ನೋಡ್ತೇವೆ. ಅದು ಇದೇನಪ್ಪ ಅಂದರೆ ನ್ಯಾಚುರಲ್ ಆಗಿ ಆಗುವಂಥ ಒಂದು ವಾಯು ಮಾಲಿನ್ಯ ಅಂತ ನೋಡ್ತೇವೆ. ಆಮೇಲೆ ಫಾರೆಸ್ಟ್ ಫೈರ್ಸ್. ಸೊ ಸಾಮಾನ್ಯವಾಗಿ ನಾವು ನೋಡುತ್ತೇವೆ ಅರಣ್ಯಗಳಲ್ಲಿ ಸ್ವಾಭಾವಿಕವಾಗಿ ತಂತಾನೆ ಸಹಜವಾಗಿ ಅರಣ್ಯದಲ್ಲಿ ಕಾಡ್ಗಿಚ್ಚು ಅನ್ನುವಂಥದ್ದು, ಅಂದರೆ ಕಾಡ್ಗಿಚ್ಚು ಅನ್ನುವಂಥದ್ದು ಕಾಣಿಸ್ಕೊಳ್ಳೋದನ್ನು ನಾವು ಅವಾಗವಾಗ ನೋಡ್ತಿರ್ತೇವೆ. ಸೊ ಅದು ಕೂಡ ಒಂದು ಏನಾಗ್ತದೆ ಅಂದರೆ ಸ್ವಾಭಾವಿಕವಾಗಿ ಈ ಒಂದು ವಾಯುಮಾಲಿನ್ಯಕ್ಕೆ ಕಾರಣವಾಗುವಂಥ ಅಂಶ ಅಂತ ನೋಡ್ತೇವೆ. ಸೊ ನೆಕ್ಸ್ಟ್ ನೋಡಿದ್ರೆ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ಸೊ ಈ ಏರ್ ಪೊಲ್ಯೂಷನ್ ಯಾವ ರೀತಿಯಾದಂಥ ಪರಿಣಾಮವನ್ನು ಆಗ್ತದೆ ಈ ಪರಿಸರದ ಮೇಲೆ ಅಂತ ನಾವು ನೋಡೋದಾದರೆ, ಪೊಲ್ಯೂಟಿಂಗ್ ಏರ್ ಹಾರ್ಮ್ಫುಲ್ ಟು ಹ್ಯೂಮನ್ಸ್, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ಈ ಮಾಲಿನ್ಯಯುಕ್ತವಾದಂತಹ ಗಾಳಿಯಿಂದ ನಮಗೆ ಈ ಹ್ಯೂಮನ್ಸ್ ಅಂದರೆ ಮನುಷ್ಯರ ಮೇಲೆ, ಆಮೇಲೆ ಪ್ಲಾಂಟ್ಸ್ ಅಂದರೆ ಈ ಒಂದು ಸಸ್ಯಗಳ ಮೇಲೆ ಮತ್ತು ಪ್ರಾಣಿಗಳ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಆಗ್ತದೆ. ಈ ಮನುಷ್ಯರ ಮೇಲೆ ನಾವು ನೋಡೋದಾದರೆ ಸಾಮಾನ್ಯವಾಗಿ ಈ ಲಂಗ್ಸ್ ಪ್ರಾಬ್ಲಮ್ ಆಗುವಂಥದ್ದನ್ನು ನಾವು ನೋಡ್ತೇವೆ. ಪ್ಲಾಂಟ್ಸ್ಗಳ ಮೇಲೆ ನಾವು ಕೇಳ್ತೀವಿ, ಬೆಳೆಗಳಿಗೆ ಒಂದು ರೀತಿಯ ವಿಚಿತ್ರಮಯವಂಥ ರೋಗಗಳು ಬಂದಿರೋದನ್ನು ನಾವು ನೋಡ್ತೇವೆ. ನೀವು ರೈತರಾಗಿದ್ದರೆ ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಅನಿಮಲ್ಸ್ಗಳಲ್ಲಿ ಕೂಡ ಸಾಕಷ್ಟು ಒಂದು ಡಿಸೀಸಸ್ಗಳಿಗೆ ಅದು ಕಾರಣ ಆಗ್ತಾ ಹೋಗ್ತದೆ. ಯಾವುದು, ಏರ್ ಪೊಲ್ಯೂಷನ್ ಅನ್ನುವಂಥದ್ದು. ನೋಡಿರಿ, ಇಟ್ ಕಾಸಸ್ ನೋಡಿ ಮತ್ತೇನಾಗ್ತದೆ ಅಂದರೆ ನೋಡಿರಿ, ರೆಸ್ಪಿರೇಟರಿ ಆ್ಯಂಡ್ ಸ್ಕಿನ್ ಡಿಸೀಸಸ್. ಸೊ ಇದು ಅಷ್ಟೇ ಅಲ್ಲ, ಈ ಒಂದು ಅನೇಕ ರೀತಿಯಾದಂಥ ಚರ್ಮ ರೋಗಗಳಿಗೆ ಕೂಡ ಈ ಏರ್ ಪೊಲ್ಯೂಷನ್ ಕಾರಣ ಆಗ್ತದೆ ಅಂತ ನಾವು ನೋಡ್ತೇವೆ. ನೆಕ್ಸ್ಟ್ ನೋಡಿರಿ, ಇಟ್ ಕ್ಯಾನ್ ಡ್ಯಾಮೇಜ್ ಮಾನ್ಯುಮೆಂಟ್ಸ್. ಮಾನ್ಯುಮೆಂಟ್ಸ್ ಅಂದರೆ ಈ ಪುರಾತತ್ವ ಇರ್ತದಲ್ಲ, ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುವಂಥ ಅನೇಕ ನಮ್ಮ ಲಲಿತ ಕಲೆಗಳು ಅಂತ ಹೇಳ್ತೀವಿ ನಾವು. ಅಂದರೆ ಕಲ್ಲಿನಲ್ಲಿ ಕೆತ್ತಿದಂಥ ಅನೇಕ ಹಳೆಯ ಕಾಲದ ಕೆಲವೊಂದು ಮಾನ್ಯುಮೆಂಟ್ಸ್, ಅಂದರೆ ನಾವು ಯಾವ ರೀತಿ ಹೇಳ್ಬೋದು ಅಂದರೆ ಕೆತ್ತನೆಗಳಿದಾವಲ್ಲ, ಹಳೆ ಕಾಲದ ಗುಡಿಗಳಾಗಿರ್ಬೋದು, ಒಂದು ಶಿಲ್ಪ ಕಲಾಕೃತಿಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಎಲ್ಲೂರು ಅಜಂತಾ, ತಾಜ್ ಮಹಲ್. ಸೊ ಈ ರೀತಿಯಾದಂಥ ಇವುಗಳಿಗೆ ವಾಸ್ತುಶಿಲ್ಪಗಳಿಗೆ ನಾವೇನು ಕರಿತೀವಿ, ಮಾನ್ಯುಮೆಂಟ್ಸ್ ಅಂತ ಕರಿತೀವಿ. ಸೊ ಆ ಒಂದು ಮಾನ್ಯುಮೆಂಟ್ಸ್ಗಳಿಗೆ ಕೂಡ ಈ ಕಾರ್ಬನ್ ಡೈಆಕ್ಸೈಡ್ದಿಂದ ಏನಾಗ್ತದೆ ಅಂದರೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರ್ತದೆ ಅಂತ ನಾವು ನೋಡ್ತೇವೆ. ನೆಕ್ಸ್ಟ್ ಏನಪ್ಪ ಅಂದರೆ, ಇಟ್ ಕ್ಯಾನ್ ಆಲ್ಸೋ ಡಿಸ್ಕ್ರಪ್ಟ್ ದ ಇಕೋಸಿಸ್ಟಮ್. ಅಷ್ಟೇ ಅಲ್ಲ, ಇದೇನು ಮಾಡ್ತಂದರೆ ಈ ಇಕೋಸಿಸ್ಟಮ್ ಅಂದರೆ ಪರಿಸರ ಸ್ನೇಹಿ ವ್ಯವಸ್ಥೆ ಅನ್ನುವಂಥದ್ದು ಏನಿದೆಲ್ಲ, ಸೊ ಅದಕ್ಕೂ ಕೂಡ ಅದು ಏನಾಗ್ತದೆ, ಒಂದು ಅಡ್ಡ ಪರಿಣಾಮವನ್ನು ಉಂಟು ಮಾಡ್ತದೆ. ಅಂದರೆ ಪರಿಸರದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತದೆ ಏರ್ ಪೊಲ್ಯೂಷನ್ ಅನ್ನುವಂಥದ್ದು ನಾವು ನೋಡ್ತೇವೆ. ಅದಾದ ಬಳಿಕ ಆ್ಯಸಿಡ್ ರೈನ್, ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆಲ್ಸೋ ಅಂತ ನಾವು ನೋಡ್ತೇವೆ. ಅಂದರೆ ಇದರಿಂದ ಸಾಕಷ್ಟು ರೀತಿಯಲ್ಲಿ ಅನೇಕ ಪರಿಣಾಮಗಳು ಬರೋದನ್ನು ನಾವು ನೋಡ್ತೇವೆ. ಅದರಲ್ಲಿ ವಿಶೇಷವಾಗಿ ಆ್ಯಸಿಡ್ ರೈನ್ ಅಂದರೆ ಆಮ್ಲ ಮಳೆಯಾಗೋದು ಕೂಡ ಈ ವಾಯು ಮಾಲಿನ್ಯದಿಂದ ಅಂತ ನಾವು ನೋಡ್ತೇವೆ. ಜೊತೆಗೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಈ ಒಂದು
ಜಾಗತಿಕ ತಾಪಮಾನ ಕೂಡ ವಾಯುಮಾಲಿನ್ಯದಿಂದ ಆಗೋದನ್ನು ಜೊತೆಗೆ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಈ ಒಂದು ಏರ್ ಪೊಲ್ಯೂಷನಿಂದ ಆಗ್ತದೆ ಅಂತ ನಾವು ನೋಡ್ತೇವೆ. ಸೊ ನಾವು ಸೊಲ್ಯೂಷನನ್ನು ಈಗ ನಾವು ನೋಡೋದಾದರೆ ನೋಡಿ, ಸೊಲ್ಯೂಷನ್ ಯಾವ ರೀತಿ ನಾವಿಲ್ಲಿ ನೋಡ್ತೇವೆ ಅಂತ ನಾವು ನೋಡೋದಾದ್ರೆ ಈಗ ನೋಡ್ರಿ, ವಿ ಶುಡ್ ಅವಾಯ್ಡ್ ಏರ್ ಪೊಲ್ಯೂಷನ್ ಬೈ ರೈಸಿಂಗ್ ಪಬ್ಲಿಕ್ ಅವೇರ್ನೆಸ್. ಸೊ ನಾವು ಈ ಪಬ್ಲಿಕ್ ಅವೇರ್ನೆಸ್ ಮೂಡಿಸುವುದರ ಮೂಲಕ, ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಕೂಡ ನಾವು ಏರ್ ಪೊಲ್ಯೂಷನ್ನ ಕಂಡುಕೊಳ್ಬೋದಾಗಿದೆ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಈಕೋ ಫ್ರೆಂಡ್ಲಿ ಫ್ಯೂಲ್. ಸೊ ನಾವೇನು ಮಾಡ್ಬೋದು, ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತು ಈಕೋ ಫ್ರೆಂಡ್ಲಿ ಫ್ಯೂಲ್ ಅಂದರೆ ನಾವು ಯಾವುದಕ್ಕೆ ಹೇಳ್ತೇವೆ ಅಂದರೆ, ನಾವು ಒಬ್ಬೊಬ್ಬರಾಗಿ ನಾವು ವಾಹನಗಳಲ್ಲಿ ನಡೆದುಕೊಳ್ಳದೇನೆ, ಓಡಾಡ್ದೇನೆ ಸಾರ್ವಜನಿಕವಾಗಿ ಬಸ್ಗಳಾಗಿರ್ಬೋದು, ಟ್ರೈನ್ಗಳಾಗಿರ್ಬೋದು, ಅವುಗಳಲ್ಲಿ ಓಡಾಡೋ ಮೂಲಕ ನಾವು ಕಡಿಮೆ ವಾಹನವನ್ನು ಬಳಸಿ ನಾವು ಏನು ಮಾಡ್ಬೋದು, ಏರ್ ಪೊಲ್ಯೂಷನ್ನ ಕಡಿಮೆ ಮಾಡ್ಬೋದು. ಜೊತೆಗೆ ಇಲ್ಲಿ ಈಕೋ ಫ್ರೆಂಡ್ಲಿ ಫ್ಯೂಲ್ ಅಂತ ನಾವು ನೋಡೋದಾದರೆ ಯಾವಪ್ಪ ಅಂದರೆ ಈ ಸೌರಶಕ್ತಿ ಆಗಿರಬಹುದು ಅಥವಾ ಪುನಶ್ಚೇತನಗೊಳಿಸಬಹುದಂಥ ಶಕ್ತಿಗಳಿರ್ತಾವೆ. ಯಾವಪ್ಪ ಅಂದರೆ ಪವನ್ ಶಕ್ತಿ ಮತ್ತು ಸೌರಶಕ್ತಿ, ಇವುಗಳು ಈಕೋ ಫ್ರೆಂಡ್ಲಿ ಫ್ಯೂಲ್ಸ್ಗಳಾಗಿವೆ. ಸೊ ಅವುಗಳನ್ನು ನಾವು ಬಳಸೋದ್ರಿಂದ ನಾವು ಏರ್ ಪೊಲ್ಯೂಷನನ್ನು ಕಡಿಮೆ ಮಾಡ್ಬೋದು ಅಂತ ನಾವು ಈ ಒಂದು ಸೊಲ್ಯೂಷನಲ್ಲಿ ನೋಡ್ತೇವೆ. ನೋಡಿರಿ, ನೆಕ್ಸ್ಟ್ ಏನು ಮಾಡ್ಬೋದು, ಪ್ಲ್ಯಾಂಟಿಂಗ್ ಮೋರ್ ಟ್ರೀಸ್ ಆ್ಯಂಡ್ ಪ್ರಮೋಟಿಂಗ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಬಿ ದ ಸೊಲ್ಯೂಷನ್ ಆಫ್ ಏರ್ ಪೊಲ್ಯೂಷನ್ ಅಂತ ನಾವು ನೋಡ್ತೇವೆ. ಅಂದರೆ ನಾವೇನು ಮಾಡ್ಬೋದು ಅಂದರೆ ಈ ಏರ್ ಪೊಲ್ಯೂಷನ್ನ ನಿಯಂತ್ರಣಕ್ಕೆ ತರೋದಕ್ಕೋಸ್ಕರ ನಾವು ಇಲ್ಲಿ ರಿನ್ಯೂವೇಬಲ್ ಅಂದರೆ ಪುನಶ್ಚೇತನಗೊಳಿಸಬಹುದು ಅಂತ ಸಂಪನ್ಮೂಲಗಳನ್ನು ಬಳಸಬೇಕು. ಯಾವುದು, ಈ ಸೌರಶಕ್ತಿ ನಾವು ಎಷ್ಟೇ ಬಳಸಿದ್ರು ಕೂಡ ಅದೇನು ನಮಗೆ ನಷ್ಟ ಇದನ್ನು ಇಲ್ಲ, ಮತ್ತೆ ನಾವು ಅದನ್ನು ಪಡಿಬೋದು. ಹಾಗೆಯೇ ಪವನ್ ಶಕ್ತಿ ಕೂಡ ಇದೆ. ಸೊ ಇವೆರಡು ಏನಪ್ಪ ಅಂದರೆ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂತ ನಾವು ಹೇಳ್ತೀವಿ. ಸೊ ಇವುಗಳನ್ನು ಬಳಸಿ ನಾವು ವಾಯುಮಾಲಿನ್ಯವನ್ನು ನಿಯಂತ್ರಣಕ್ಕೆ ತಂದುಕೊಳ್ಬೋದಾಗಿದೆ. ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು. ಕೊನೆಗೆ ಕನ್ಕ್ಲೂಷನ್, ನಿಮ್ಮ ಅಭಿಪ್ರಾಯನ ಬರೀಬೇಕಾಗ್ತದೆ ಸ್ಟೂಡೆಂಟ್ಸ್. ಇಲ್ಲಿ ನೀವು ನೋಡಿರಿ, ನೀವು ಇಲ್ಲಿ ಇವೆಲ್ಲ ಅಂಶಗಳು ಪರಿಸರದಲ್ಲಿ ನಾವು ಯಾವ ರೀತಿಯಾಗಿ ಪರಿಣಾಮ ಬೀರ್ತಿವೆ ಅನ್ನೋದನ್ನು ಹೇಳಿದ್ರಿ. ಜೊತೆಗೆ ಇಲ್ಲಿ ನಾವು ಯಾವ ರೀತಿಯಾಗಿ ಅವಕ್ಕೆ ಪರಿಹಾರಗಳನ್ನು, ಅಂದರೆ ಸೊಲ್ಯೂಷನ್ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದು ಕೂಡ ನಾವು ಹೇಳಿದ್ವಿ. ಕೊನೆಯಲ್ಲಿ ಏನು ಹೇಳಬೇಕಂದ್ರೆ ಕನ್ಕ್ಲೂಷನಲ್ಲಿ ನೋಡಿರಿ, ದಿಸ್ ಈಸ್ ಆ್ಯನ್ ಅಲಾರಮಿಂಗ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ನೀಡ್ಸ್ ಟು ಟೇಕ್ ಆ್ಯಕ್ಷನ್ ಟು ಸ್ಟಾಪ್ ಆ್ಯಂಡ್ ಪ್ರಿವೆಂಟ್ ದಿಸ್ ವರ್ಲ್ಡ್ ಫ್ರಮ್ ದ ಏರ್ ಪೊಲ್ಯೂಷನ್ ಅಂತ ನಾವು ಹೇಳ್ತೇವೆ. ಸೊ ಇವತ್ತು ಈ ನಾವು ನಮ್ಮ ಪ್ರಪಂಚವನ್ನು ವಾಯು ಮಾಲಿನ್ಯದಿಂದ ರಕ್ಷಣೆ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗಿದೆ ಅಂದರೆ ಪ್ರತಿಯೊಬ್ಬರು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಅಂದರೆ ಇಲ್ಲಿ ಅಲಾರಮಿಂಗ್ ಸಿಚುವೇಶನ್ ಅಂದರೆ ಇದೊಂದು ನಮಗೆ ಎಚ್ಚರಿಕೆಯ ಸಂದೇಶ ಆಗಿದೆ ಇವತ್ತು ವಾಯು ಮಾಲಿನ್ಯ ಅನ್ನುವಂಥದ್ದು. ಇದು ಹೀಗೆ ಮುಂದುವರೆದ್ರೆ ಗ್ಲೋಬಲ್ ವಾರ್ಮಿಂಗ್, ಆ್ಯಸಿಡ್ ರೈನ್ಗಳಂಥ ಈ ಒಂದು ಎರಡು ಅಂಶಗಳು ಜಾಸ್ತಿ ಆಗ್ತಾ ಹೋದರೆ ಅದನ್ನು ನಮಗೆ ಹತೋಟಿಗೆ ತರೋದು ಆಗ ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ನಾವೇನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂಥ ಸೊಲ್ಯೂಷನ್ಗಳನ್ನು ನಾವು ಜಾರಿಗೆ ತರಬೇಕು ಅಂತ ನಾವು ಕೊನೆಯಲ್ಲಿ ಹೇಳ್ಬೋದಾಗಿದೆ. ಸೊ ಇದು ಆಗಿತ್ತು ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಎಸ್ಸೆ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಇವತ್ತಿನ ಈ ಒಂದು ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದ.